ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಎಂಎನ್ ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363. ನಮಸ್ಕಾರಗಳನ್ನ ತಿಳಿಸ್ತಾ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಚುನಾವಣೆಗೆ ಏನಿವತ್ತು NDA ಅಭ್ಯರ್ಥಿಗಳನ್ನು ಹಾಕಿ ನಾನು ಮತ್ತು ಗೋಪಿಯಣ್ಣವರು ಎಲ್ಲರೂ ಕೂಡ ಈ ಕ್ಷೇತ್ರ ಮತ್ತು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಎಲ್ಲರೂ ಬಹಳ ಜಂಟಿಯಾಗಿ ಕೆಲಸ ಮಾಡಿದ್ವಿ. ಹಾಗಾಗಿ ಇವತ್ತು ಮೊದಲನೇದಾಗಿ ನಾನು ನಮ್ಮ ಚಿಕ್ಕಬಳ್ಳಾಪುರ ಸಂಸದರಾದಂಥ ಕೆ ಸುಧಾಕರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರು ರವಿಕುಮಾರ್ ಅವರಿಗೂ ಕೂಡ ಹೃದಯಪೂರ್ವಕ ತಿಳಿಸ್ತೇನೆ. ಮತ್ತು ನಮಗೆ ಸಹಕರಿಸಿರ್ತಕ್ಕಂಥ ಬಾಗೇಪಲ್ಲಿಯಲ್ಲಿ ಹರಿನಾಥ್ ರೆಡ್ಡಿ ಅವರು ಮತ್ತು ನಮ್ಮ ಹೋಟೆಲ್ ಶ್ರೀನಿವಾಸ್ ರೆಡ್ಡಿ ಅವರು, ಆ ಕಡೆ ಆ ಭಾಗದಲ್ಲಿ ಬಹಳಷ್ಟು ನಾಯಕರೆಲ್ಲರೂ ಕೂಡ ನಮಗೆ ಸಹಕರಿಸಿದರು. ಇಲ್ಲಿ ಈ ಕ್ಷೇತ್ರದಲ್ಲಿ ಕೂಡ NDA ಅಭ್ಯರ್ಥಿಗಳಾಗಿ ಕೃಷ್ಣಾರೆಡ್ಡಣ್ಣವರು ಮತ್ತು ನಮ್ಮ ಹಾವಲಪ್ಪಣ್ಣವರು ಮತ್ತು ಮಹಿಳಾ ಕ್ಷೇತ್ರದಿಂದ ಒಬ್ಬರು ಮತ್ತು ಇಲ್ಲಿ ಕಸಬಾ ಕ್ಷೇತ್ರದಿಂದ ಕೂಡ ನಮ್ಮ ಶ್ರೀನಿವಾಸ್ ಅವರು, ಈ 4 ಅಭ್ಯರ್ಥಿಗಳನ್ನು ನಾವು ಒಟ್ಟು ಭಾಳ ಶ್ರಮ ಪಟ್ವಿ. ಆದರೂ ಕೂಡ ನಮಗೆ ಮತಗಳು ಇಲ್ಲ ಅಂದರೂ ಕೂಡ ಇವತ್ತು, ಯಾಕಂದರೆ ಚುನಾವಣೆ ಅಂದರೆ ಹಾಗೆ, ಚುನಾವಣೆಯಲ್ಲಿ ಯಾರು ಕ್ಯಾಂಡಿಡೇಟ್ ಆಗಿರ್ತಾರೆ, ಯಾರು ವಿಶ್ವಾಸದಿಂದ ಇರ್ತಾರೆ, ಜನರ ಮಧ್ಯೆ, ಡೈರಿಗಳ ಮಧ್ಯೆ, ಯಾಕಂದರೆ ಇದು ಗೆದ್ದ ಮೇಲೆ ದುಡ್ಡು ಹೊಡಿಯುವಂಥದ್ದಲ್ಲ. ಇದು ಗೆದ್ದ ಮೇಲೆ ಭಾಳ ರೈತರಿಗೂ ಕೂಡ ಗೆದ್ದಿರ್ತಕ್ಕಂಥವ್ರಿಗೆ ಭಾಳ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ರೈತರಿಗೆ ಇವತ್ತು. ಯಾಕಂದರೆ ನಾನು ಇವತ್ತು ಭಾಳ ವಿಶೇಷವಾಗಿ ಇವತ್ತು NDA ವತಿಯಿಂದ ನಾನು ಇವತ್ತು ಕೃಷ್ಣಾರೆಡ್ಡಣ್ಣವರು ಚೇಳೂರು ಕ್ಷೇತ್ರದಿಂದ ಕೃಷ್ಣಾರೆಡ್ಡಣ್ಣವ್ರಿಗೆ ಮತ್ತು ಕೈವಾರ ಕ್ಷೇತ್ರದಿಂದ ಹಾವಲಪ್ಪಣ್ಣವ್ರಿಗೆ ನಾವು NDA ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಇವರಿಬ್ಬರಿಗೂ ಕೂಡ ನಾನು ಸಲ್ಲಿಸ್ತೇನೆ. ಜವಾಬ್ದಾರಿ ಇದೆ, ಹೆಚ್ಚಿನ ಜವಾಬ್ದಾರಿ ಇರ್ತಕ್ಕಂಥದ್ದು. ಯಾಕಂದರೆ ಒಂದು ಹಾಲು ಒಕ್ಕೂಟದಲ್ಲಿ ನಿರ್ದೇಶಕರಾಗಿ ಆಮೇಲೆ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಕೆಲಸಗಳು, ಯಾಕಂದರೆ ನಾವು ಕೋಮೂಲಲ್ಲಿ ನೋಡ್ತಾ ಇದ್ವಿ ಏನೇನು ಮಾಡ್ತಾ ಇದ್ರು, ಏನೇನು ಆಗಿದೆ, ಯಾವ್ಯಾವ ಥರ ಆಗಿದೆ ಅನ್ನುವಂಥದ್ದು. ನಾನು ಇಲ್ಲಿ ಸಭೆಯಲ್ಲಿ ಎಲ್ಲ ವಿಚಾರಗಳು ಹೇಳಲಿಲ್ಲ ಅಂದರೂ ಕೂಡ ಪ್ರತ್ಯೇಕವಾಗಿ ಇವರಿಬ್ಬರನ್ನು ಕೂರಿಸ್ಕೊಂಡು ಏನೇನು ನಡೆಯುತ್ತೆ ಅಂತ. ಆದರೆ ನಿಮ್ಮ ಕ್ಷೇತ್ರಗಳು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಕಸಬಾ ಕ್ಷೇತ್ರ ಇರ್ಬೋದು ಮತ್ತು ಮಹಿಳಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಅಭ್ಯರ್ಥಿಗಳು ಸೋತಿದ್ರು ಕೂಡ, ಆದರೂ ಕೂಡ ಅಲ್ಲಿ ಕೂಡ ನೀವು ಗಮನಿಸಬೇಕು ಏನೇನು ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಇದರಲ್ಲಿ ಬಹಳ ಕೆಲಸ ಇದೆ. ನೀವು ಇವತ್ತು ಹೆಚ್ಚುವರಿ ಡೈರಿಗಳನ್ನು ಮಾಡ್ತಕ್ಕಂಥ ಕೆಲಸ ಕೂಡ ಇರ್ತದೆ. ಅಂದರೆ ಒಂದು ಡೈರಿ ಆಗಬೇಕಂದ್ರೆ ಬಹುಶಃ 100 ಲೀಟ್ರ್ ಹಾಲು ಸಪ್ಲೈ ಆಗಬೇಕು. ಅದಕ್ಕಿಂತ ಹೆಚ್ಚಾಗಿ ಇನ್ನೂ 100 ಲೀಟ್ರ್ ಹೆಚ್ಚುವರಿ ಆದಾಗ ಇನ್ನೊಂದು ಡೈರಿಯನ್ನು ಮಾಡೋದಕ್ಕೆ ಅವಕಾಶ ಇರ್ತದೆ. ಇದು ಬಹಳಷ್ಟು, ಯಾಕಂದರೆ ನಾನು ಕಳೆದ 10 ವರ್ಷಗಳು ನಾನೇನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಯಾರು ನಿರ್ದೇಶಕರಾಗ್ತಾ ಇದ್ರು ಅವರು ಬೇಕಾಗಿರೋ ಕಡೆ ಮಾಡ್ತಾ ಇದ್ರು, ಇಲ್ಲ ಬೇಡದೇ ಇರ್ತಕ್ಕಂಥ ಕಡೆ ಹಾಗೆ ಸ್ವಲ್ಪ ದೂರ ಹೋದ್ರು ಕೂಡ ಪರವಾಗಿಲ್ಲ, 100 ಲೀಟ್ರ್ ಅಲ್ಲಿ ಹಾಲು ಸಿಗುತ್ತೆ ಅಂದ್ರೂ ಕೂಡ ಅವ್ರು ಡೈರಿಗಳು ಮಾಡ್ತಾ ಇರಲಿಲ್ಲ, ಇಚ್ಛಾಶಕ್ತಿ ಇರಲಿಲ್ಲ. ಅಂದರೆ ಅಲ್ಲಿ ಯಾರು ಓಟ್ ಹಾಕ್ಬಿಡ್ಬೋದು ಇವರು ಅಂತ. ಈಗಾಗಲೇ ಶ್ರೀರಾಮಣ್ಣ ಅವ್ರು ಹೇಳ್ತಾ ಇದ್ರು ಅವೈಜ್ಞಾನಿಕವಾಗಿ ಇಂಥ ಕ್ಷೇತ್ರಗಳನ್ನ, ಈಗ ಚೇಳೂರು ಕ್ಷೇತ್ರಕ್ಕೆ ನಮ್ಮ ಕೋಟಿಗಲ್ ಗ್ರಾಮ ಪಂಚಾಯಿತಿಯನ್ನ ಅಲ್ಲಿಗೆ ಸೇರಿಸಿದ್ರು. ಅಲ್ಲಿ ಆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಕೃಷ್ಣಾರೆಡ್ಡಣ್ಣವರ ಗೆಲುವಿಗೆ ಸಹಕರಿಸಿ ಎಲ್ಲ ಕೆಲಸ ಕೂಡ ಮಾಡಿದ್ರು. ಮತ್ತು ಇನ್ನೊಂದು ಹೋಬಳಿ ನಮ್ಮ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಅಲ್ಲಿ ಕೂಡ ಕೃಷ್ಣಾರೆಡ್ಡಣ್ಣವರ ಗೆಲುವಿಗಾಗಿ ನಮ್ಮ ಗುಡೇ ಶ್ರೀನಣ್ಣವರು ಮತ್ತು ಚಂದ್ರಣ್ಣವರು, ನಮ್ಮ ಒದಲ್ ಮಂಜು ಅವರು, ಆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಅವರು ರಾತ್ರಿ ಅವರು ಅನ್ನೋದೇ ಯಾವ್ಯಾವ ರೀತಿ ಸೀಕ್ರೆಟ್ ಆಗಿ, ಯಾಕಂದ್ರೆ ಇದು ಇರ್ತಕ್ಕಂಥದ್ದು 70-80 ಓಟು. ಹಾಗಾಗಿ ಇದನ್ನ ಬಹಳ ಜಾಸ್ತಿ ಕಾರುಗಳಲ್ಲಿ ಜಾಸ್ತಿ ಜನ ಹೋಗಿ ಅಬ್ರ ಮಾಡುವಂಥದ್ದು ಇರಬಾರ್ದು, ನಾವು ಬಹಳ ಸೀಕ್ರೆಟ್ ಆಗಿ ಇದನ್ನ ಚುನಾವಣೆ ನಡೆಸಬೇಕು ಅಂತ ಹೇಳಿ ನೀವೆಲ್ಲ ಸೂಚನೆಯನ್ನು ಕೊಟ್ಟಿದ್ರಿ. ಅದೇ ರೀತಿ ಅವರೆಲ್ಲರೂ ಕೂಡ ಕೆಲಸ ಮಾಡಿ ಕೃಷ್ಣಾರೆಡ್ಡಣ್ಣವ್ರನ್ನ ಕೂಡ ಬಹಳ 18 ಮತಗಳ ಅಂತರದಿಂದ ಅವ್ರನ್ನು ಕೂಡ ಗೆಲ್ಸ್ಕೊಂಡಿದ್ದಾರೆ. ಮತ್ತು ನಮ್ಮ ಹಾವಲಪ್ಪನವ್ರದ್ದು ಕೂಡ, ಹಾವಲಪ್ಪನವರು ಎಲ್ಲ ಬಹಳ ಸುದೀರ್ಘವಾಗಿ ಎಲ್ಲ ಹೇಳಿದ್ದಾರೆ ಏನೇನಾಯಿತು, ಏನೇನು ಅವ್ರು ನಮ್ಗೆ ಬೇಡ ಅಂತ ಹೇಳಿದ್ರು. ನಮ್ಮ ಇವರು ನಮ್ಮ
ನಾಗರಾಜ್ ಅವ್ರನ್ನ ನಿಲ್ಸ್ಬೇಕು ಅಂದ್ರೆ ಕಡೆಗೆ ನಾಗರಾಜ್ ಅವ್ರನ್ನ ಇಲ್ಲ ನನಗೆ ಬೇಡ ಅವಲಪ್ಪನಿಗೆ ಕೊಟ್ಬಿಡಿ ಅಂದ್ರು. ಯಾಕಂದ್ರೆ ಅವ್ರಿಗೂ ಪಾಪ 21 ಓಟು ನಾವ್ ಯಾಕೆ ಸೋಲು ಅನ್ಸ್ಕೊಬೇಕು ಅನ್ನುವಂಥದ್ದನ್ನ ಅವಲಪ್ಪ ಏನೋ ಧೈರ್ಯ ಮಾಡಿದಾನೆ. ಅವಲಪ್ಪನಿಗೆ ಯಾಕಂದ್ರೆ ಒಳ್ಳೆ ವಿಶ್ವಾಸ ಇಟ್ಕೊಂಡಿದ್ರು. ಆ ಡೈರಿ ಇಲ್ಲಿ ಯಾರು ಡೆಲಿಗೇಟ್ಸ್ ಇದ್ರು ಅವ್ರ ಹತ್ರ ವಿಶ್ವಾಸ ಇಟ್ಕೊಂಡು ಹಾಗಾಗಿ ಮಾಡಿದರೆ. ಈ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಮತದಾರರಿಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ 21 ಓಟಿದ್ದಾಗ ಗೆಲ್ಲುವಂಥದ್ದು ಅಷ್ಟು ಸುಲಭ ಇರಲಿಲ್ಲ. 37 ಗಂಟು ಅವ್ರದ್ದು 28 ಮತ್ತು ಕೃಷ್ಣಾರೆಡ್ಡಿ ಅವ್ರದ್ದು 46 ಬಂತು. ಹಾಗಾಗಿ ಅವ್ರಿಗೂ ನಮಗೆ ಎರಡೂ ಅಭ್ಯರ್ಥಿಗಳಿಗೆ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಒಂದು ಒಳ್ಳೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ಯಾರು ಇವರು ದುಡ್ಡು ಹೊಡೆಯೋ ಕೆಲಸ ಮಾಡಲ್ಲ, ಜನರ ಕೆಲಸ ಮಾಡ್ತಾರೆ, ರೈತರ ಕೆಲಸ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇವತ್ತು ಆ ಭಾಗದಲ್ಲಿ ಯಾರ್ಯಾರು ಇವತ್ತು ಗೆದ್ದಿದ್ದಾರೆ, ಆದ್ರೆ ನೀವು ಸೋತಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೂಡ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರು ಯಾರು ಇವತ್ತು ಜಾನುವಾರುಗಳನ್ನ ಹೈನುಗಾರಿಕೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಹೈನುಗಾರಿಕೆಯಲ್ಲಿ ಹೆಚ್ಚು ತೊಡಗಿಸ್ಕೊಂಡಿರ್ತಾರೆ. ಆದ್ರೆ ಪ್ರತಿ ಕ್ಷಣದಲ್ಲಿ ಕೂಡ ನಮಗೆ ಕಾಯಿಲೆಗಳು ಹೇಳ್ಬಿಟ್ಟು ಬರೋದಿಲ್ಲ. ಜಾನುವಾರುಗಳಿಗೆ ಏನಾದರೂ ಕಾಯಿಲೆಗಳು ಬಂದ್ಬಿಡ್ತದೆ, ತಕ್ಷಣ ಡಾಕ್ಟರ್ಗಳನ್ನ ಸಂಪರ್ಕ ಮಾಡಬೇಕು. ಮತ್ತು ನೀವು ತಕ್ಷಣ ನಮ್ಮ ಕೃಷ್ಣಾರೆಡ್ಡಣ್ಣವ್ರ ಟೆಲಿಫೋನ್ ನಂಬರು ಇಟ್ಕೊಂಡಿರ್ಬೇಕು, ಅವಲಪ್ಪನವ್ರ ಟೆಲಿಫೋನ್ ನಂಬರು ಇಟ್ಕೊಂಡಿರ್ಬೇಕು. ಯಾವುದೇ ಕ್ಷಣದಲ್ಲಿ ಯಾರೇ ಫೋನ್ ಮಾಡಿದ್ರು ಕೂಡ ತಕ್ಷಣ ನೀವು ರಿಸೀವ್ ಮಾಡಬೇಕು, ನೀವು ಸ್ಪಂದಿಸಬೇಕು, ತಕ್ಷಣ ಡಾಕ್ಟರ್ಗಳನ್ನ ಕಳಿಸ್ಬೇಕು. ಮತ್ತು ಅಲ್ಲಿ ಆ ಭಾಗದಲ್ಲಿ ನೀವು ರೈತರಿಗೆ ಸಬ್ಸಿಡಿಗಳು ಇರ್ತವೆ, ಸಾಕಷ್ಟು ಲೋನ್ಗಳು ಕೊಡುವಂಥದ್ದು ಇರ್ತದೆ. ಏನೇ ಇದ್ರೂ ಕೂಡ ತಕ್ಷಣ ಸ್ಪಂದಿಸಬೇಕು. ಮತ್ತು ನಮ್ಮ ಅಭ್ಯರ್ಥಿಗಳು ಎಲ್ಲಿ ಗೆದ್ದಿಲ್ಲ ಅಲ್ಲಿ ಕೂಡ ನೀವು ಕೆಲಸ ಮಾಡ್ಬೋದು. ಅಲ್ಲೇನು ನೀವು ಬರೋಂಗಿಲ್ಲ ಹೋಗಂಗಿಲ್ಲ ಅಂತ ಹೇಳಿಲ್ಲ. ಆ ಭಾಗದಲ್ಲಿ ಕೂಡ ಇವತ್ತು ಕಸಬಾ ಇರ್ಬೋದು ಮತ್ತು ಮಹಿಳಾ ಕ್ಷೇತ್ರದಲ್ಲಿ ನಮಗೆ ಎಲ್ಲಿ ಚೇಳೂರುವರೆಗೂ ಇತ್ತು, ಚೇಳೂರು ಬಾಗೇಪಲ್ಲಿವರೆಗೂ ಕೂಡ ಇತ್ತು. ಹಾಗಾಗಿ ಎಲ್ಲಿ ಕ್ಷೇತ್ರದಲ್ಲಿ ನಮ್ಮ ಡೈರೆಕ್ಟರ್ ಇಲ್ಲ ಅಂದ್ರೂ ಕೂಡ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ನಾವು ಸಹಕರಿಸಬೇಕಾಗ್ತದೆ. ನಿಮಗೆ ಲೋನ್ಗಳು ಕೊಡುವಂಥದ್ದು ಇರ್ತದೆ, ಸಬ್ಸಿಡಿಗಳು ಇರ್ತದೆ. ಮತ್ತು ಏನಾದರೂ ಜಾನುವಾರುಗಳಿಗೆ ವ್ಯತ್ಯಾಸಗಳು ತೊಂದರೆ ಆದಂಥ ಸಂದರ್ಭದಲ್ಲಿ ತಕ್ಷಣ ಡಾಕ್ಟರ್ಗಳನ್ನ ಸಂಪರ್ಕ ಮಾಡಬೇಕು, ತಕ್ಷಣ ಅಲ್ಲಿ ಕಳಿಸಬೇಕು. ಅದರ ಪ್ರಾಣಗಳನ್ನ ಉಳಿಸುವಂಥದ್ದು ಕೂಡ ನಮ್ಮ ಕೆಲಸ ಇರ್ತದೆ. ಅಲ್ಲಿ ಇನ್ನು ಕೆಲವು ನಿಮ್ಗೆ ಪ್ರತ್ಯೇಕವಾಗಿ ಹೇಳ್ತೀನಿ, ಏನೇನು ನಡೀತಾ ಇತ್ತು, ಕೋಮೂಲಲ್ಲಿ ಏನೇನು ನಡೀತಾ ಇತ್ತು ಅದಕ್ಕೆಲ್ಲ ಕಡಿವಾಣ ಆಗ್ಬೇಕು. ನೀವು ಇವತ್ತು ನಮ್ಮಲ್ಲಿ ಕೂಡ ಇವತ್ತು KV ನಾಗರಾಜ್ ಅವ್ರು ಗೆದ್ದಿದ್ದಾರೆ, ಮತ್ತು ಇನ್ನು ಮುನಿಯಪ್ಪ ಅವ್ರು ಗೆದ್ದಿದ್ದಾರೆ, ರಾಮಣ್ಣ ಅವ್ರು ಗೆದ್ದಿದ್ದಾರೆ. ಎಲ್ಲರೂ ಕೂಡ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು, ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು. ಹಾಗಾಗಿ ಇವರ ಎಲ್ಲರೂ ಕೂಡ ನೀವು 5 ಜನ ಇದ್ರೇನೆ ಅಷ್ಟೇ ಸಾಕು, ತೊಂದರೆ ಇಲ್ಲ. ಅಲ್ಲಿ ಏನೇನು ನಡೆಯುತ್ತೆ ಎಲ್ಲ ವಿಚಾರಗಳನ್ನ ಕೂಡ ನೀವು ಗಮನ ಹರಿಸಬೇಕು. ಇಲ್ಲಿ ಏನ್ ನಡೀತಾ ಇತ್ತು ಅಲ್ಲಿಗೆ ಆ ಡೈರಿಗಳಲ್ಲಿ ಕೆಲಸ ಕಾರ್ಯಗಳು ಸಿಗ್ತದೆ. ನಾನು ಮೊನ್ನೆ ಅವಲಪ್ಪಣ್ಣವ್ರಿಗೂ ಹೇಳ್ತಾ ಇದ್ದೆ, ಕೃಷ್ಣಾರೆಡ್ಡಣ್ಣವರು ಕೂಡ ಹೇಳ್ತಾ ಇದ್ದೆ, ಅಲ್ಲಿ ಕೆಲಸ ಕಾರ್ಯಗಳು ಸಿಕ್ಕುವಂತ ಸಂದರ್ಭದಲ್ಲಿ ಯಾರು ನಮ್ಮ ರೈತರ ಕುಟುಂಬಗಳಲ್ಲಿ ಇರ್ತಾರೆ, ಯಾರು ಓದಿರ್ತಾರೆ, ಅದಕ್ಕೆ ಸ್ಪಂದಿಸುವಂತ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಹಿಂದೆ ಇಲ್ಲಿ 25 ಲಕ್ಷ ಕೊಡು, 50 ಲಕ್ಷ ಕೊಡು, ಈ ತರ ದುಡ್ಡುಗಳು ಇಸ್ಕೊಂಡು ಏನೇನು ಆಗ್ತಾ ಇತ್ತು, ಏನೇನು ಗಲಾಟೆಗಳು ಇರ್ತಾ ಇದ್ರು ಇವೆಲ್ಲರೂ ಕೂಡ ನಾವು ನೋಡ್ತಾ ಇದ್ವಿ. ಆದ್ರೆ ಅದಕ್ಕೆಲ್ಲ ಅವಕಾಶ ಕೊಡ್ತೀರ. ಅಲ್ಲಿ ಸಿಗುವಂತ ಕೆಲಸಗಳೇನಾದ್ರೂ ಇದ್ದೆ ನಮ್ಮ ರೈತರ ಕುಟುಂಬದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆ ಕೆಲಸಗಳನ್ನ ₹1 ನಾವು ನಿರೀಕ್ಷೆ ಮಾಡಿದಿರ ಆ ಕೆಲಸಗಳನ್ನ ಕೊಡುವಂತ ಕೆಲಸವನ್ನ ಕೂಡ ನಾವು ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಅವಲಪ್ಪನವ್ರಿಗೂ ಕೃಷ್ಣಾರೆಡ್ಡಣ್ಣವ್ರಿಗೂ ಕೂಡ ನಾವು ತಿಳಿಸಿದ್ದೀನಿ. ಹಾಗಾಗಿ ಇದರಲ್ಲಿ ಬಹಳ ಕೆಲಸ ಇರೋದ್ರಿಂದ ನಿರಂತರವಾಗಿ ಆ ರೈತರ ಜೊತೆ ಸಂಪರ್ಕಗಳು ಇಟ್ಕೊಂಡಿರ್ಬೇಕು. ಎಲ್ಲ ಹಳ್ಳಿಗಳಲ್ಲಿ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಎಷ್ಟು ರೈತರಿದ್ದಾರೆ, ಎಷ್ಟು ಜಾನುವಾರುಗಳನ್ನ ಇಟ್ಕೊಂಡಿದ್ದಾರೆ, ನಿರಂತರವಾಗಿ ನಮಗೆ ಆ ಪಕ್ಷ ಈ ಪಕ್ಷ ಅಂತಲ್ಲ, ನಿರಂತರವಾಗಿ ಸಂಪರ್ಕ ಇಟ್ಕೊಂಡಿರ್ಬೇಕು. ಅಲ್ಲಿ ಅವ್ರಿಗೆ ಏನಾದರೂ ತೊಂದರೆಗಳಾದ ಸಂದರ್ಭದಲ್ಲಿ ನಾವು ತಕ್ಷಣ ಧಾವಿಸ್ಬೇಕು. ಡಾಕ್ಟರ್ ಕರೆಸುವಂಥದ್ದು ಇರ್ಬೋದು, ಲೋನ್ಗಳು ಕೊಡುವಂಥದ್ದು ಇರ್ಬೋದು, ಪ್ರತಿ ವರ್ಷ ಲಸಿಕೆ ಹಾಕುವಂಥದ್ದು ಇರ್ಬೋದು, ಎಲ್ಲದರಲ್ಲಿ ಕೂಡ ನೀವು ಮುಂಚೂಣಿಯಲ್ಲಿರ್ಬೇಕು. ಮುಂಚೂಣಿಯಲ್ಲಿದ್ದು ನೀವು JDS BJP ಅಂತಲ್ಲ, ಕಾಂಗ್ರೆಸ್ ರೈತರು ಅಂದಾಗ ನಾವು ಆ ಪಕ್ಷ ಇನ್ನೊಂದು ಆ ಮನೋಭಾವ ನಮ್ಗೆ ಯಾರಿಗೂ ಕೂಡ ಬರಬಾರ್ದು. ಆದ್ರೆ ಹಳ್ಳಿಗಳಲ್ಲಿ ಯಾವುದೇ ಪಕ್ಷದವರು ಇದ್ರು ಕೂಡ ಅದಕ್ಕೇನಾದ್ರೂ ಕಾಯಿಲೆಗಳು ಬಂದಂತ ಸಂದರ್ಭದಲ್ಲಿ ತಕ್ಷಣ ಡಾಕ್ಟರ್ ಕರೆಸಬೇಕು, ಲಸಿಕೆಗಳು ಹಾಕ್ಸ್ಬೇಕು. ಮತ್ತೆ ಆ ಕುಟುಂಬಗಳಿಗೆ ಏನಾದ್ರೂ ಆ ಡೈರಿಗಳಿಂದ ಸಿಗುವಂತ ಸೌಲಭ್ಯಗಳು ಏನೇ ಇದ್ರೂ ಕೂಡ ಅದನ್ನ ಕೊಡಿಸುವಂತ, ಪಕ್ಷಾತೀತವಾಗಿ ಕೊಡಿಸುವಂತ ಒಂದು ಭಾವನೆಗಳನ್ನ ನಾವು ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ಬಹುಶಃ ಅಂತ ಕಡೆ
ನಾವು 4 ಮಾಡಿದ್ರೆ ಅವ್ರು 10 ಜನಕ್ಕೆ ಮಾಡಪ್ಪ ಅಲ್ಲಿ ಪಕ್ಷ ಗಿಕ್ಷ ನೋಡ್ಲಿಲ್ಲ ನಮ್ ಕೆಲಸ ಮಾಡ್ಕೊಟ್ಟಿದ್ದಾರೆ ಅನ್ನೋ ಅಂದ್ರೆ ವಿಶ್ವಾಸ ಒಂದು ಬೆಳೆಸ್ಕೊಂಡು ಇವತ್ತು ನಮಗೆ ಓಟ್ ಕಡಿಮೆ ಇದ್ರು ಕೂಡ ಯಾಕೆ ನಿಮ್ಮನ್ನ ಗೆಲ್ಸಿದ್ರು ಅಂದ್ರೆ ಆ ವಿಶ್ವಾಸ. ಆದ್ರೆ ಬೇರೆಯವ್ರನ್ನ ಮಾಡಿದ್ರೆ ಏನಾಗ್ಬೋದು ಇಲ್ಲಿ ಅನ್ನುವಂತ ದೃಷ್ಟಿಯಿಂದ ಆ ವಿಶ್ವಾಸದಿಂದ ಇವತ್ತು ನಿಮ್ಮನ್ನೇನು ಗೆಲ್ಸಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಕೂಡ ಮುಂದಿನ 5 ವರ್ಷಗಳ ಕಾಲ, ಆಮೇಲೆ ಯಾವಾಗ್ಲೂ ಕೂಡ ಯಾವುದೇ ಒಂದು ಚುನಾವಣೆ ಬಂದ್ರೆ ಆ ಚುನಾವಣೆಗಳು ಹೇಗಿರ್ಬೇಕು ಅಂತ ಹೇಳಿದ್ರೆ, ಬಹುಶಃ ನಾವು ಮುಂದಿನ ಆ ಚುನಾವಣೆಗೆ ಯಾರೇ ಕ್ಯಾಂಡಿಡೇಟ್ ಆಗಲಿ ಆ ಕ್ಯಾಂಡಿಡೇಟ್ ಗೆಲ್ಲಬೇಕು. ನಾವೇನ್ ಮಾಡ್ತೀವಿ, 5 ವರ್ಷ ನಾವು ಗೆಲ್ತೀವಿ. ಗೆದ್ದಾದ ನಂತರ ಅಲ್ಲಿ ತುಂಬಾ ಎಲ್ಲ ಕುಟ್ಟಿಸಿರ್ತೀವಿ. ಅಂದ್ರೆ ನೆಕ್ಸ್ಟ್ ಯಾರಾದ್ರೂ ಕ್ಯಾಂಡಿಡೇಟ್ ಬಂದಾಗ ನಾವು ಗೆಲ್ಲಕ್ಕಾಗಲ್ಲ. ಆಮೇಲೆ ಈ ರೀತಿ ಈಗ ನಮಗೆ ಓಟುಗಳು ಏನು ಕೊಡ್ತೇ ಇದ್ದು, ಈ ಓಟುಗಳನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ 100 ಲೀಟರ್ ಹೆಚ್ಚುವರಿ ಆದಾಗ ನಾವು ಇನ್ನೊಂದು ಡೈರಿಯನ್ನ ಮಾಡ್ಕೊಬೇಕು. ಅದಕ್ಕೆ ಆ ಡೈರಿ ನಾವು ಮಾಡಿದಾಗ ಆ ಒಂದು ಕರ್ಟಸಿ ನಮ್ಮ ಮೇಲೆ ಇರುತ್ತೆ. ಆ ಡೈರಿಯವರು ಯಾರು ಡೆಲಿಗೇಟ್ ಮಾಡ್ತಾರೆ, ಚುನಾವಣೆಗಳು ನಡೆದು ಅಧ್ಯಕ್ಷರಾಗ್ತಾರೆ, ಡೆಲಿಗೇಟ್ ಆಗ್ತಾರೆ, ಅವ್ರು ನಮ್ಗೆ ಓಟ್ ಹಾಕ್ಬೇಕು ಅನ್ನುವಂತ ತೀರ್ಮಾನಕ್ಕೆ ಬರ್ತಾರೆ. ನಾವು ಯಾವುದೇ ಒಂದು ಡೈರಿಗಳಲ್ಲಿ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ನಮ್ಗೆ ಯಾಕೆ ಅಂತ ಇರಬಾರ್ದು. ನೀವೆಲ್ಲ ಕೂಡ ನಿಮ್ಮ ಹಳ್ಳಿಗಳಲ್ಲಿ ಈ ಒಂದು ಹಾಲು ಉತ್ಪಾದಕ ಸಂಘಕ್ಕೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ನಾವು ಅಲ್ಲಿ ಇರ್ತಕ್ಕಂಥ ಹಾಲು ಉತ್ಪಾದಕರ ಸಂಘದಲ್ಲಿ ನಾವು ನಿರ್ದೇಶಕರನ್ನ ಮಾಡ್ಕೊಬೇಕು, ಅಧ್ಯಕ್ಷರುಗಳನ್ನ ಮಾಡ್ಕೊಬೇಕು. ಮತ್ತು ಅಧ್ಯಕ್ಷರೆಲ್ಲ ಆದ್ಮೇಲೆ ನೀವು ಡೆಲಿಗೇಟ್ ಈ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾರು ಕೊಡಬೇಕು ಅಂದ್ರೆ ನಂಬಿಕಸ್ಥರನ್ನ, ಇವತ್ತು ಯಾರಿಗೆ ನಾವು ಕೊಟ್ಟಿರ್ತೀವಿ ಆ ನಂಬಿಕೆಯಿಂದ ವಿಶ್ವಾಸದಿಂದ. ಇವತ್ತು ನಮ್ಮ ಪಾಪ ಶ್ರೀನಿವಾಸ್ ಅವ್ರಿಗೂ ಕೂಡ ತೊಂದರೆ ಆಗಿದೆ. ಆದ್ರೆ ನೀವು ಯಾರು ಕೂಡ ಇವತ್ತು ಯಾರು ಸೋತಿದ್ದಾರೆ, ಮಹಿಳಾ ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥವ್ರಾಗ್ಲಿ ಅಥವಾ ಶ್ರೀನಿವಾಸ್ ಸೋತಿರ್ತಕ್ಕಂಥವ್ರಾಗ್ಲಿ, ನೀವು ಯಾರು ಕೂಡ ಎದೆ ಹೊಂದಬೇಡಿ. ನಿಮಗೆ ಮುಂದಿನ ಚುನಾವಣೆಗಳಲ್ಲಿ ನಿಮ್ಗೆ ಒಳ್ಳೆ ಅವಕಾಶಗಳನ್ನ ಕೊಡುವಂತ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ನೀವು ಯಾರು ಕೂಡ ಚಿಂತೆ ಮಾಡಬೇಕಾಗಿದೆ. ಹಾಗೆ ನಾನು ಅನೇಕ ಸಂದರ್ಭಗಳಲ್ಲಿ ಹಿಂದೆ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅಲಯನ್ಸ್ ಇರೋದಿಲ್ಲ ಹಾಗೆ ಹೀಗೆ ಅಂತ. ನಾನು ಅನೇಕ ಸಂದರ್ಭಗಳಲ್ಲಿ ನಮ್ಮ ಕೋರ್ ಕಮಿಟಿ ಮೀಟಿಂಗ್ಗಳಲ್ಲಿ, ಬೇರೆ ಮೀಟಿಂಗ್ಗಳಲ್ಲಿ ಕೂಡ ಹೇಳಿದ್ದೇವೆ, ಏನೇ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಗೋಪಿ ಅಣ್ಣವರು ನಾವು ಜೊತೆಯಲ್ಲಿ ಇರ್ತೀವಿ, ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನ ನಾನು ನಮ್ಮ ಸಭೆಗಳಲ್ಲಿ ಹೇಳ್ತೇನೆ. ಮುಂದೆ ಬರ್ತಕ್ಕಂಥ ನಗರಸಭೆ ಚುನಾವಣೆ ಇರ್ಬೋದು, ನಗರಸಭೆ ಚುನಾವಣೆಯಲ್ಲಿ ಜಂಟಿಯಾಗಿ ಕೆಲಸ ಮಾಡ್ತೇವೆ. ಗ್ರಾಮ ಪಂಚಾಯತಿ ಚುನಾವಣೆಗಳು ಬಂದರೂ ಕೂಡ ಜಂಟಿಯಾಗಿ ಕೆಲಸ ಮಾಡ್ತೇವೆ. ಮತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು APMC ಯಾವುದೇ ಚುನಾವಣೆ ಬಂದರೂ ಕೂಡ ಯಾರಿಗೂ ಕೂಡ ಆತಂಕ ಬೇಡ. ಏನಾಗುತ್ತೋ ಏನಾದ್ರೂ ಹಾಕೊಂಡ್ಲಿ ಈ ಭಾಗದಲ್ಲಿ ಗೋಪಿ ಅಣ್ಣ ನಾವು ವಿಶ್ವಾಸದಿಂದ ಇದ್ದೇವೆ. ಗೋಪಿ ಅಣ್ಣ ನಾವು ಎಲ್ಲರೂ ಕೂಡ ಜಂಟಿಯಾಗಿ ಕೆಲಸ ಮಾಡ್ತೇವೆ. ಅವರು ನನಗೆ ಒಂದು ಸಭೆಯನ್ನ ಕರೆದಿದ್ರು, ಎಲ್ಲಿ ದೇವನಹಳ್ಳಿಯಲ್ಲಿ. ಆವತ್ತಿನ ಸಂದರ್ಭದಲ್ಲಿ ಸಂಘಟನೆ ವಿಚಾರವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೆ, ಏನಂತ ಅಂದ್ರೆ, ನೋಡಪ್ಪ, ನಾವು NDA ಅಲಯನ್ಸ್ ಆಗಿದ್ದೇವೆ. ಆದ್ರೆ ಯಾವುದೇ ಕ್ಷೇತ್ರದಲ್ಲಿ ನಾವು ಚುನಾವಣೆಗಳನ್ನ ಎದುರಿಸಬೇಕಾದ್ರೆ ನಾವು ಕೂಡ ಯಾವುದೇ ಚುನಾವಣೆ ಇರಲಿ, ಅದು ನಗರಸಭೆ ಇರಲಿ, ಪುರಸಭೆ ಇರಲಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯಾವುದೇ ಇದ್ರು ಕೂಡ ಅಲಯನ್ಸ್ ಇರೋದ್ರಿಂದ ನಾವು ಕೂಡ ಇಷ್ಟು ಸೀಟು ಅಂತ ಅವ್ರು ಬಿಟ್ಕೊಡ್ಬೇಕಾಗ್ತದೆ ಅಂತ. ಹಾಗಂದಾಗ ನಮ್ಮ ನಿಸರ್ಗ ಅವರು, ಇಲ್ಲ ದೇವನಹಳ್ಳಿ ಟೌನ್ ಅಲ್ಲಿ ಅವ್ರದ್ದು ಯಾವುದೋ ಇಲ್ಲ, ನಂದು ಇದನ್ನೇ ನಾನು ಹೇಳಿದ್ದು, ಇದನ್ನ ಮನಸ್ಸಲ್ಲಿ ಇಟ್ಕೊಂಡೆ ನಾನು ಹೇಳಿದ್ದು. ಅಲಯನ್ಸ್ ಅಂದ್ಮೇಲೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಲಯನ್ಸ್ ಗಟ್ಟಿಯಾಗಿ ಮುಂದೆ ಹೋಗ್ಬೇಕಾದ್ರೆ ನಾವು ಬಿಟ್ಕೊಡ್ಲೇಬೇಕಾಗ್ತದೆ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ನಿಖಿಲ್ ಅವರ ಸಭೆಯಲ್ಲಿ ಕೂಡ ನಾನು ಹೇಳಿದೆ. ಹಲವಾರು JP ಭವನದಲ್ಲಿ ನಡೆದಂತ ಸಭೆಗಳಲ್ಲಿ ಕೂಡ ನಾನು ಹೇಳಿದ್ದೇನೆ. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಕ್ಕಂಥದ್ದು, ಗೋಪಿ ಅಣ್ಣವರು ನಾವು ಯಾವಾಗಲೂ ಜೊತೆಯಲ್ಲಿ ಇರ್ತೀವಿ. ಯಾರಿಗೂ ಕೂಡ ಆತಂಕ ಇಲ್ಲ, ಯಾರಿಗೂ ಕೂಡ ಅದು ಅನುಮಾನ ಪಡೋದು ಬೇಡ. ನಾವು ಜಂಟಿಯಾಗಿ ಚುನಾವಣೆಗಳನ್ನ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಆ ಮಾತನ್ನ ಹೇಳ್ತಾ, ನಮ್ಮ ಅವರಪ್ಪಣ್ಣವ್ರಿಗೂ ಕೃಷ್ಣಾರೆಡ್ಡಣ್ಣವ್ರಿಗೆ ಹೆಚ್ಚು ಜವಾಬ್ದಾರಿ ಇದೆ. ಇವತ್ತು ಕೃಷ್ಣಾರೆಡ್ಡಣ್ಣವರ ಗೆಲ್ಲೋದಕ್ಕೆ ನಮ್ಮ ನಂದರಾಮ್ ಶ್ರೀರಾಮಣ್ಣ ಅವರು ಕೂಡ, ಯಾಕಂದ್ರೆ ಈ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್. ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ 100% 100% ಪರಿಹಾರ ಶತಸಿದ್ಧ. ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಭಾವಚಿತ್ರ, ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಇವರು ಚಿಂತಾಮಣಿಯಲ್ಲಿ 40. ಇವರು ರಾಜಕೀಯ, ಸಿನಿಮಾ, ವ್ಯಾಪಾರ, ಮಾನಸಿಕ ತೊಂದರೆ, ಕುಟುಂಬ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಪ್ರೀತಿ ಪ್ರೇಮದ
ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವಿಚ್ಛೇದನ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಕುಜದೋಷ, ಕಾಲಸರ್ಪದೋಷ, ವಾಸ್ತುದೋಷ, ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ. ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ. ವ್ಯಾಪಾರಕ್ಕೆ ಕುಬೇರ ಚಕ್ರಂ, ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ, ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ, ರಾಹು ಕೇತುಗೆ ಶಿವನ ಮೂಲಮಂತ್ರ, ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ, ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ. ಕಾಳಿಕಾಂಬ ಜ್ಯೋತಿಷ್ಯಾಲಯ, ಪಂಡಿತ್ ಯಶ್ ಆಚಾರ್ಯ ಕಾಂಪ್ಲೆಕ್ಸ್, ಪಾಲಿಟೆಕ್ನಿಕ್ ರಸ್ತೆ, ಗಜಾನನ ಸರ್ಕಲ್, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 99999959. ಜನವರಿ 20ನೇ ತಾರೀಕಿನಿಂದ ಗಜಾನನ ಸರ್ಕಲ್ನಲ್ಲಿರುವ ಡಾಕ್ಟರ್ ರಂಗಾರಾವ್ ಮತ್ತು KSRTC ಡಿಪೋ ಸಮೀಪದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿಯಲ್ಲಿರುವ ಇಶಾ ಮೆಡಿಕಲ್ಸ್ ಅವರು ಸೇರಿ ಡಯಾಬಿಟಿಕ್ ಡ್ರೈವ್ ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ರೆಟಿನೋಪತಿ, ನ್ಯೂರೋಪತಿ ಮೂಲಕ ಬರುವ ಕಣ್ಣು, ಕಾಲು, ನರಗಳ ಎಲ್ಲ ಪ್ರಾಬ್ಲಮ್ಗಳನ್ನು ಸರಿಪಡಿಸಲಾಗುವುದು. ರಿವರ್ಸಬಲ್ ಡಯಾಬಿಟಿಕ್ ಆಗಿ ಫುಡ್ ಪ್ಯಾಕೇಜ್ ಸರ್ವಿಸನ್ನು ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916731170 ಸಂಪರ್ಕಿಸಬಹುದು.